ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಿವತ್ತು ಆಯ್ಕೆ ಮಾಡಿರುವಂತಹ ವಿಚಾರ, ಮೈಕ್ರೋ ಫೈನಾನ್ಸ್ಗೆ ರಾಜ್ಯ ಸರ್ಕಾರ ಯಾವ ರೀತಿ ಕಠಿಣ ಎಚ್ಚರಿಕೆಯನ್ನ ನೀಡಿದೆ ಅಥವಾ ಯಾವ ಸುಗ್ರೀವಾಜ್ಞೆಯನ್ನ ಹೊರಡಿಸಿದೆ, ಆ ಸುಗ್ರೀವಾಜ್ಞೆಯ ಕರಡಿನಲ್ಲಿ ಏನಿದೆ, ಒಂದು ವೇಳೆ ಮೈಕ್ರೋ ಫೈನಾನ್ಸ್ ಹಾವಳಿ ಮುಂದುವರೆದಿದ್ದೇ ಆದಲ್ಲಿ ಅಂಥವರ ವಿರುದ್ಧ ಯಾವ ರೀತಿಯ ಕಠಿಣ ಕ್ರಮಗಳನ್ನ ಕೈಗೊಳ್ಳಲಾಗುತ್ತೆ ಅನ್ನೋದರ ವಿವರವನ್ನ ನೀಡ್ತೀನಿ. ರಾಜ್ಯದಲ್ಲಿ ದಿನೇ ದಿನೇ ಈ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಹೆಚ್ಚಾಗ್ತಾ ಇತ್ತು. ಇಷ್ಟು ದಿನ ರಾಜ್ಯ ಸರ್ಕಾರ ನಾವು ಶಿಕ್ಷೆಯನ್ನ ನೀಡ್ತೀವಿ, ಈ ರೀತಿ ಜನರ ಮೇಲೆ ದಬ್ಬಾಳಿಕೆ ಮಾಡಬೇಡಿ ಅಂತ ಎಚ್ಚರಿಕೆಯನ್ನ ನೀಡ್ತಿತ್ತು. ಆದ್ರೂ ಕೂಡ ಮೈಕ್ರೋ ಫೈನಾನ್ಸ್ ನವರ ದಬ್ಬಾಳಿಕೆ ಮಾತ್ರ ಕಡಿಮೆ ಆಗಿರಲಿಲ್ಲ. ಇದೀಗ ಈ ವಿಚಾರವನ್ನ ತುಂಬಾನೇ ಸೀರಿಯಸ್ ಆಗಿ ತಗೊಂಡಿರ್ತಕ್ಕಂತಹ ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನ ಜಾರಿಗೆ ತಂದಿದೆ, ಅಂದ್ರೆ ಸುಗ್ರೀವಾಜ್ಞೆಯನ್ನ ಹೊರಡಿಸಿದೆ. ಇಷ್ಟು ದಿನದ್ದು ಒಂದು ಲೆಕ್ಕ, ಇನ್ನು ಮೇಲಿಂದೆ ಇನ್ನೊಂದು ಲೆಕ್ಕ ಅನ್ನುವ ಹಾಗೆ ರಾಜ್ಯ ಸರ್ಕಾರ ಕೆಲವೊಂದು ನಿಯಮಗಳನ್ನ ಜಾರಿಗೆ ತಂದಿದೆ. ಒಂದು ವೇಳೆ ಈ ನಿಯಮಗಳನ್ನ ಮೈಕ್ರೋ ಫೈನಾನ್ಸ್ ಕಂಪನಿ ಅಥವಾ ಅವರ ಸಿಬ್ಬಂದಿ ಮೀರಿದ್ದೇ ಆದಲ್ಲಿ ಅವರಿಗೆ ಕಠಿಣ ಶಿಕ್ಷೆ ಕೂಡ ಎದುರಾಗುತ್ತೆ. ಆ ಶಿಕ್ಷೆ ಏನು ಅನ್ನೋದನ್ನ ಒಂದೊಂದಾಗಿ ನಾನು ತಿಳಿಸಿಕೊಡ್ತೀನಿ. ಮೊದಲನೇದಾಗಿ, ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ರಾಜ್ಯ ಸರ್ಕಾರದ ಆದೇಶವನ್ನು ಮೀರಿ ಜನರ ಬಳಿ ಹೋಗಿ ಕಿರುಕುಳ ನೀಡಿದ್ದೇ ಆದಲ್ಲಿ ಅಥವಾ ಹಿಂಸೆ ನೀಡಿದ್ದೇ ಆದಲ್ಲಿ ಅವರಿಗೆ 3 ವರ್ಷ ಜೈಲು ಶಿಕ್ಷೆ ಆಗುತ್ತೆ. ಹಾಗೂ ಎರಡನೇದಾಗಿ ಅವರಿಗೆ 5 ಲಕ್ಷ ದಂಡವನ್ನ ವಿಧಿಸಲಾಗುತ್ತೆ. ಇನ್ನು ಮೂರನೇದಾಗಿ, ಯಾವ ಮೈಕ್ರೋ ಫೈನಾನ್ಸ್ ಕಂಪನಿ ಬಂದು ಜನರಿಗೆ ಟಾರ್ಚರ್ ನೀಡ್ತಾರಲ್ವಾ, ಅವರ ಕಂಪನಿಯ ಲೈಸೆನ್ಸ್ ಪರವಾನಗಿಯನ್ನ ರದ್ದು ಮಾಡಲಾಗುತ್ತೆ. ಮುಂದೆ ಜನರಿಗೆ ಸಾಲ ನೀಡುವ ಈ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಅವರ ಯಾವುದೇ ಅಡಮಾನಗಳನ್ನ ಕೂಡ ಇಟ್ಕೊಳ್ಳುವಂತಿಲ್ಲ. ಹಾಗಾದ್ರೆ ಸುಗ್ರೀವಾಜ್ಞೆಯ ಕರಡಿನಲ್ಲಿ ಏನಿದೆ ಅಂತ ನೋಡೋಣ. ಮೊದಲನೇದಾಗಿ, ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಜನರ ಬಳಿ ಬಂದು ಅವರಿಗೆ ಹಿಂಸೆ ಮಾಡುವಂತಿಲ್ಲ. ಸಾಲ ನೀಡಿ ನೀಡಿ ಅಂತ ಅವರಿಗೆ ಹಲ್ಲೆ ಮಾಡೋದಾಗಿರ್ಬೋದು, ನಿಂದನೆ ಮಾಡಿರ್ಬೋದಾಗಿರ್ಬೋದು, ಯಾವುದೇ ರೀತಿ ಚಿತ್ರ ಹಿಂಸೆಯನ್ನ ಕೂಡ ನೀಡುವಂತಿಲ್ಲ. ಒಂದು ವೇಳೆ ಚಿತ್ರ ಹಿಂಸೆಯನ್ನ ನೀಡಿದ್ರೆ ಸರ್ಕಾರದ ಶಿಕ್ಷೆಗಳನ್ನ ಅನುಭವಿಸಬೇಕಾಗುತ್ತೆ. ಈ ಸಾಲ ಪಡೆದವರು ಬಡ್ಡಿ ಪಾವತಿ ವಿವರವನ್ನ ಕೇಳಿದ್ರೆ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಅವರಿಗೆ ಅದನ್ನ ಒದಗಿಸಬೇಕು. ಇನ್ನು ಮೂರನೇದಾಗಿ, ಸಾಲ ಕೊಡುವಾಗ ಒಂದು ಸಿಗ್ನೇಚರ್ ರಶೀದಿ ಇರುತ್ತಲ್ವಾ, ಅದನ್ನ ಯಾರು ಸಾಲವನ್ನ ಪಡೆದಿರ್ತಾರೋ ಅವರಿಗೆ ನೀಡಬೇಕಾಗಿರೋದು ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಕರ್ತವ್ಯ ಆಗಿರುತ್ತೆ. ಇನ್ನು ಮುಂದೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಯಾರಿಗೆ ಸಾಲ ನೀಡ್ತಾರಲ್ವಾ ಅವರ ದಾಖಲಾತಿಗಳಾಗಿರಬಹುದು, ಅವರ ಮನೆ, ಆಸ್ತಿ ಅಥವಾ ಅವರ ವಾಹನಗಳನ್ನ ನಾವು ಅಡಮಾನವಾಗಿ ಇಟ್ಕೊಳ್ತೀವಿ ಅನ್ನುವಂಥದ್ದನ್ನ ಹೇಳ್ಬಾರ್ದು. ಇನ್ನು ಮುಂದೆ ಸಾಲ ಕೊಡುವವರ ಬಳಿ ಯಾವುದೇ ದಾಖಲಾತಿಗಳನ್ನ ಕೂಡ ಒತ್ತಾಯ ಪೂರ್ವಕವಾಗಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ತಗೊಳ್ಳುವಂತಿಲ್ಲ. ಇನ್ನು ನೆಕ್ಸ್ಟ್, ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಕಡಾಖಂಡಿತವಾಗಿ ಒಂದು ಕಚೇರಿಯನ್ನ ಆಯಾ ಭಾಗದಲ್ಲಿ ಹೊಂದಿರಲೇಬೇಕು. ಅದನ್ನ ಬಿಟ್ರೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಜನರಿಗೆ ಸಾಲ ನೀಡಿರ್ತಾರಲ್ವಾ, ಆ ಸಹಿ ಪತ್ರವನ್ನ ಜನರಿಗೆ ನೀಡಬೇಕಾಗುತ್ತೆ. ಸೊ ಇನ್ನು ಮುಂದೆ ಕಟ್ಟುನಿಟ್ಟಿನ ಕ್ರಮಗಳು ಜಾರಿಗೆ ಬರ್ತಾ ಇದೆ. ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಯಾವುದೇ ರೀತಿಯ ಟಾರ್ಚರ್ನ ಕೂಡ ಜನರಿಗೆ ನೀಡುವಂತಿಲ್ಲ. ಇದು ಇರುವ ಸುಗ್ರೀವಾಜ್ಞೆಯಲ್ಲಿ ಇರುವಂತಹ ಪ್ರಮುಖವಾದ ಅಂಶಗಳು. ಜನಗಳು ಕೂಡ ಎಚ್ಚೆತ್ಕೊಳ್ಬೇಕಾಗಿದೆ. ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಬಳಿ ಸಾಲ ಪಡೆಯೋಕ್ಕೂ ಮುಂಚೆ ಯೋಚನೆ ಮಾಡ್ಬೇಕಾಗಿದೆ. ನಮ್ ಕೈಲಿ ತೀರ್ಸಕ್ ಆಗುತ್ತಾ ಇಲ್ವಾ ಅನ್ನೋದನ್ನ ಮುಂಚೆನೆ ತಿಳ್ಕೋಬೇಕು. ಈ ತರ ಪ್ರಾಬ್ಲಮ್ ಆದ್ಮೇಲೆ ಈ ತರ ಆಯ್ತು ಅನ್ನೋಕ್ಕಿಂತ ಮುಂಚೆ, ನಾವು ಸಾಲ ತಗೊಳ್ಳೋಕ್ಕಿಂತ ಮುಂಚೆ ಏನೇನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳು ಇದೆ ಅನ್ನೋದನ್ನ ನೋಡ್ಕೊಂಡ್ರೆ ಸ್ವಲ್ಪ ಮಟ್ಟಿಗೆ ನಮಗೆ ಸಾಲ ತಗೋಬೇಕು ತಗೋಬಾರ್ದು ಅನ್ನುವ ಯೋಚನೆ ನಮಗೆ ಬರುತ್ತೆ. ಸೊ ಎಲ್ಲರೂ ಕೂಡ ಇನ್ನು ಮುಂದಾದ್ರೂ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಬಳಿ ಸಾಲ ಪಡೆಯೋದಕ್ಕೂ ಮುನ್ನ ಎಚ್ಚರದಿಂದಿರಿ. ಹಾಗೂ ರಾಜ್ಯ ಸರ್ಕಾರ ಕೂಡ ನಿಮ್ಗೆಲ್ಲ ಭರವಸೆಯನ್ನ ನೀಡಿದೆ, ಏನು ತೊಂದರೆ ಆಗಲ್ಲ ಮುಂದಿನ ದಿನಗಳಲ್ಲಿ ಅಂತ. ಯಾರು ಕೂಡ ದುಡ್ಕೋದಕ್ಕೆ ಹೋಗ್ಬೇಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.